ಇದು ಸಂವಿಧಾನ ವಿರೋಧಿ. ಸಂಸತ್ತಲ್ಲಿ ಯಾವುದೇ ಇದಕ್ಕೆ ಕಾನೂನು ಆಗಿಲ್ಲ, ಸಂವಿಧಾನದಲ್ಲಿ ಯಾವುದೇ ಇದಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ತಕ್ಷಣ ಇದನ್ನು ನಿಲ್ಲಿಸಬೇಕು. ಇಲ್ಲದೆ ಹೋದ್ರೆ ಇವತ್ತು ಉದ್ಯೋಗದಲ್ಲಿ ಅವಕಾಶ ಅವರಿಗೆ ಕೊಡ್ಲಾಗತ್ತೆ ಅಂತ ಇದರಲ್ಲಿದೆ. ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ತೀನಿ. ಏನು ಕಾನೂನನ್ನು ಅವರು ಮಾಡಿದ್ದಾರೆ, ಯಾವುದು ರೂಲ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ, ನಾನು ಶೇರ್ ಮಾಡ್ತೀನಿ. ಅದರಲ್ಲಿ ಬಹಳ ಸ್ಪಷ್ಟ ಇದೆ, ಸರ್ಕಾರಿ ಉದ್ಯೋಗಕ್ಕೆ ಯೂಸ್ ಆಗುತ್ತೆ PRC. ಈ ಕಾರ್ಡ್ ಸರ್ಕಾರಿ ಉದ್ಯೋಗದಲ್ಲಿ ಸಿಗುವಾಗ ನೀವು ತೋರಿಸಬಹುದು. ಶಿಕ್ಷಣದ ಪ್ರವೇಶ, ಕಾಲೇಜ್ಗಳ ಅಥವಾ ಹಾಸ್ಟೆಲ್ ಪ್ರವೇಶ ಸಿಗುವಾಗ ನೀವು ಇದನ್ನು ತೋರಿಸಬೇಕು. ವಿದ್ಯಾರ್ಥಿ ವೇತನ ಪಡೆಯುವಾಗ ಇದನ್ನು ತೋರಿಸಬೇಕು. ಬೇರೆ ಬೇರೆ ಸ್ಕೀಮ್ಗಳಿಗೆ, ಯೋಜನೆಗಳಿಗೆ ಇದನ್ನು ತೋರಿಸಬೇಕು. ಸರ್ಕಾರಿ ಸೌಲಭ್ಯ ಪಡೆಯೋದಕ್ಕೆ ಇದನ್ನು ತೋರಿಸಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ಕಾನೂನಲ್ಲಿ ಇವತ್ತು ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ನಮ್ದು ವಿರೋಧ ಇದೆ. ನೀವು ಹೊಸ ಯಾವುದೇ ಸರ್ಟಿಫಿಕೇಟ್ ಕೊಡುವಂತ ಅಗತ್ಯ ಇಲ್ಲ. ಭಾರತದ ನಾಗರಿಕರು ನಾವು ಇವತ್ತು ನಿನ್ನೆ ಎಲ್ಲಿಂದೋ ಪಾಕಿಸ್ತಾನನೋ ಬಾಂಗ್ಲಾದೇಶದಿಂದ ಬಂದವರಲ್ಲ. ನಾವು ಭಾರತದಲ್ಲಿ ಹುಟ್ಟಿದವರು, ಭಾರತದಲ್ಲಿ ಬೆಳೆದವರು, ನಾವು ಕನ್ನಡಿಗರು, ನಾವು ಇಲ್ಲೇ ಇರುವವರು. ಅಕ್ರಮ ವಲಸಿಗರಿಗೆ ಅವಕಾಶ ಆಗುತ್ತೆ ಆತಂಕ ಇದ್ರೂ ಕೂಡ ಕರ್ನಾಟಕದ ಗೃಹ ಇಲಾಖೆ ಈ ವಿಚಾರದಲ್ಲಿ ಯಾವುದೇ ವಿಚಾರವನ್ನ ಮಾಡ್ತಿಲ್ಲ. ಅವರು ಮೌನವಾಗಿದೆ. ಕರ್ನಾಟಕ ಇಲಾಖೆ, ಕರ್ನಾಟಕ ಗೃಹ ಸಚಿವರು, RSS ಸಚಿವರು, ಕರ್ನಾಟಕದ ಗೃಹ ಮಂತ್ರಿಗಳು ಒಂದು ದಿನನೂ ಕೂಡ ಕರ್ನಾಟಕದಲ್ಲಾಗುವಂತ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಕೊಲೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಡ್ರಗ್ಸ್ ದಂಧೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಅಕ್ರಮಗಳ ಬಗ್ಗೆ ಅವ್ರು ಮಾತಾಡಿಲ್ಲ. ಯಾವತ್ತು ಮಾತಾಡಿದ್ದಾರೆ ನಂಗೆ ಹೇಳಿರ್ಬೋದು. ಅವರು ಪ್ರತಿನಿತ್ಯ ಬೆಳಗ್ಗೆ ಮಾತಾಡುದು RSS ಬಗ್ಗೆ. ಅಂದ್ರೆ RSS ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನು ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವ್ರು ಕೇಳೋಕ್ಕೂ ರೆಡಿ ಇಲ್ಲ. ಯಾವ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಅತ್ಯಾಚಾರ ನಡೀತಿದೆ, ಯಾವ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದರೋಡೆ ಆಗ್ತಾ ಇದೆ, ಚೈಲ್ಡ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಹೊಡಿತಾ ಇದ್ದಾರೆ. ಮೈಸೂರಿನ ಮೇನ್ ರೋಡ್ ಅಲ್ಲಿ ಯಾರೋ ಕಾರನ್ನು ನಿಲ್ಲಿಸಿ ಚಾಕು ತೋರಿಸ್ತಾನೆ ಅಥವಾ ಏನೋ ಆಗುತ್ತೆ. ಇದು ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ಪರಮೇಶ್ವರ್ ಇದ್ದಾಗ ಒಂದು ಭಾಗ ನಂಗೆ ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ ಸಚಿವರಾಗಿದ್ರೆ ಇವರು RSS ಸಚಿವರು. ಎರಡೇ ಕಂಡೀಷನ್ ಮಾಡಿದಾರಲ್ಲ, ಅವರೇ ನೇರವಾಗಿ ಕೊಡಲ್ಲ. ಯಾವ ಕಂಡೀಷನ್ ಆದ್ರೂ ಆ ಕಂಡೀಷನ್ ಉರಿಯಕ್ಕೆ ನಮ್ಮ RIಗಳಿದ್ದಾರೆ. ರಾಜ್ಯ ಸರ್ಕಾರ ಸೂಚನೆ ಕೊಡುತ್ತೆ. ಇವತ್ತು ಹೇಗೆ SIR ಸೂಚನೆ ಕೊಟ್ಟಿದೆ, ನೀವು ಮಸೀದಿಯಲ್ಲಿ ಮಾಡಬಾರ್ದು ಅಂತ ಭಾಷಣ ಮಾಡೋದು, ಹಾಗೆ ಮಾಡಿಸುದು ಅಲ್ಲೇ. ಹಾಗೇನೆ ನಮ್ಮ RIಗಳು ಇವತ್ತು 50 ರೂಪಾಯಿ ತಗೊಂಡು ಎನಿಮರೇಷನ್ ಫಾರ್ಮ್ ಕೊಟ್ಟವರು ನಾಳೆ 500 ರೂಪಾಯಿ ತಗೊಂಡು PRC ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಯಾರು ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ? ಹೋಗ್ಲಿ, ಒಬ್ಬ DC ಇದ್ದಾರೆ, IAS ಅಧಿಕಾರಿ, ಅವನು DC ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದ್ದಾರೆ, ಒಬ್ಬ ನ್ಯಾಯಾಧೀಶ, ಅವನಿಗೆ ಇದನ್ನು ಸರ್ಟಿಫೈ ಮಾಡಕ್ ಕೊಟ್ರೆ ಅದು ಇಲ್ಲ. RI ಕೊಡ್ಬೋದಂತೆ. ಎಲ್ಲಿ ಕೊಡ್ಬೋದು? ಅಟಲ್ ಕೇಂದ್ರದಲ್ಲೂ ಕೊಡ್ಬೋದು, ಬೆಂಗಳೂರು ಬಂಡಲ್ಲೂ ಕೊಡ್ಬೋದು, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಏನ್ ನಡೆಸಿದೀರಿ ನೀವು? ಈ ದೇಶದ ಭದ್ರತೆ ಕತೆ ಏನಾಗ್ಬೇಕು? ಇಷ್ಟೊಂದು ಜನ ನುಸುಳುಕೋರು ಇಲ್ಲಿ ಬರ್ತಾ ಇದ್ದಾರೆ ಅಂತ ಪೊಲೀಸ್ ಇಲಾಖೆಗೆ ನಿಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಒಂದ್ಸಾರಿ ಪೊಲೀಸ್ ಇಲಾಖೆ ಮೀಟಿಂಗ್ ಕರೀರಿ, ಅವ್ರ ಹತ್ರ ಕೇಳಿ ಕರ್ನಾಟಕದಲ್ಲಿ ಎಷ್ಟು ಜನ ನುಸುಳುಕೋರು ಇದ್ದಾರೆ, ಅವ್ರ ಹತ್ರ ವರದಿ ಕೇಳಿ ದಯಮಾಡಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಎಷ್ಟು ಜನ ನುಸುಳುಕೋರು ಇದ್ದಾರೆ ಅಂತ ಹೇಳಿ, ಯಾವ ದೇಶದವರು ಇದ್ದಾರೆ ಅಂತ. ಅವರೆಲ್ಲರಿಗೂ ನಾಳೆ RI ದುಡ್ಕೊಂಡ ಅಥವಾ ಯಾವ್ದೋ ನಿಮ್ಮ ಒತ್ತಡಕ್ಕೋ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಶಿಕ್ಷಣ ಪಡೆಯೋದಕ್ಕೆ, ಉದ್ಯೋಗ ಪಡೆಯೋದಕ್ಕೆ,